ಬಹಳ ಗಂಭೀರವಾದಂಥ ವಿಚಾರ, ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕು. ಯಾಕಂದ್ರೆ ಕನ್ನಡಿಗರು ಯಾವಾಗಲೂ ಕೂಡ ಸಾಫ್ಟ್ ಟಾರ್ಗೆಟ್ ಆಗ್ಬಿಡ್ತೀವಿ. ಇದೇ ಥರ ಯಾರು ಹೋಗಿ ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಇನ್ನೊಂದು ಕಡೆನೋ ಬಾಲ ಬಿಚ್ಚಕ್ಕಾಗಲ್ಲ. ಕರ್ನಾಟಕದಲ್ಲಿ ಯಾರು ಏನು ಬೇಕಾದರೂ ಮಾತನಾಡ್ತಾರೆ, ಯಾರು ಹೆಂಗೆ ಬೇಕಾದರೂ ನಡ್ಕೊಳ್ತಾರೆ, ಕನ್ನಡಿಗರ ಮೇಲೆ ಯಾರು ಹೆಂಗೆ ಬೇಕಾದರೂ ಬಿಹೇವ್ ಮಾಡ್ತಾರೆ. ಯಾಕೆ ಹೇಳಿ, ನಾವು ವಿಶಾಲ ಹೃದಯದವರು ಅಂತ ಒಂದು ಟ್ಯಾಗ್ ಲೈನ್ ಕಟ್ಕೊಂಡ್ಬಿಟ್ಟಿದೀವಲ್ಲ. ಇನ್ನ ಆ ವಿಶಾಲ ಹೃದಯದವರು ನಾವು ಯಾರನ್ನ ಹೃದಯಕ್ಕೆ ಬಿಟ್ಕೊಳ್ಬೇಕು, ಯಾರನ್ನ ಹೃದಯದಿಂದ ಎಲ್ಲಿಡ್ಬೇಕು ಅಲ್ಲಿಡ್ಬೇಕು ಅನ್ನೋದನ್ನ ಈಗ ಡಿಸೈಡ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ಯಾವತ್ತೂ ನಾವು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರತಿಭೆಗಳಿಗೆ ಹೊರ ರಾಜ್ಯದಲ್ಲಿ ಬೆಲೆ ಇಲ್ಲ, ಆದ್ರೆ ಹೊರ ರಾಜ್ಯದ ಪ್ರತಿಭೆಗಳಿಗೆ, ಹೊರ ದೇಶದ ಪ್ರತಿಭೆಗಳಿಗೆ ನಾವು ಬೆಲೆ ಕೊಡಬೇಕು ಅಂತಂದ್ರೆ ಏನ್ರಿ ಕರ್ಮ ಇದೆ. ಸಾಂಸ್ಕೃತಿಕ ರಾಜಧಾನಿ ನಾವು, ಮೈಸೂರಿನಂತ ರಾಜ್ಯದಲ್ಲಿ ಇದ್ದವರು ನಾವು, ಮೈಸೂರಿನಂತ ಜಿಲ್ಲೆಯಲ್ಲಿರೋರು ನಾವಿವಾಗ. ಇಂಥ ಸಾಂಸ್ಕೃತಿಕವಾಗಿ ಬಹಳಷ್ಟು ಹಿರಿಮೆಗೊಂಡಿರುವಂತಹ ಕರ್ನಾಟಕದಲ್ಲಿರೋರು ನಾವು ಯಾರ್ದೋ ಕೈಕಾಲು ಹಿಡ್ಕೊಳ್ಬೇಕು, ಅವ್ರು ಅಂದಿದ್ದು ಅನ್ನಿಸ್ಕೊಳ್ಬೇಕು ಅಂತಂದ್ರೆ ನಮ್ಗೇನು ಹಣೆ ಬರ ಬಂದಿದ್ಯಾ ಅನ್ನಿಸ್ಕೊಳ್ಳೋದಕ್ಕೆ? ಇದೇ ವಿಚಾರವಾಗಿ ಇವತ್ತು ಬಹಳ ಗಂಭೀರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿರುವಂತಹ ನರಸಿಂಹಲು ಅವರು ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಬಣ್ಕಾರ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರವೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಅಂಜನಪ್ಪ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಹಿನ್ನೆಲೆ ಗಾಯಕರು ಆಗಿರುವಂತಹ ಮೋಹನ್ ಕೃಷ್ಣ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಉಮೇಶ್ ಸರ್ ಇಂದ ಮಾತನಾಡ್ತೀನಿ. ಸರ್, ಯಾವುದೇ ಒಂದು ಸಿನಿಮಾ ಆಗ್ಬೇಕಂದಾಗ ನಿರ್ದೇಶಕರು ಒಂದು ಕತೆ ಇಟ್ಕೊಂಡು ಹೆಂಗ್ ಬರ್ತಾರೋ ನಿರ್ಮಾಪಕರು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ನಿರ್ಮಾಪಕರಾದಂಥವ್ರು ಡಿಸೈಡ್ ಮಾಡ್ತಾರೆ, ನಿರ್ದೇಶಕರ ಜೊತೆ ಕೂತು, ಜೊತೆಗೆ ಸಂಗೀತ ನಿರ್ದೇಶಕರ ಜೊತೆ ಕೂತು ಆ ಸಿನಿಮಾಗೆ ಯಾವ ಗಾಯಕ ಬೇಕು ಅಥವಾ ಯಾವ ಲಿರಿಸಿಸ್ಟ್ ಬೇಕು, ಯಾವ ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಈ ವಿಚಾರಗಳನ್ನ ಒಂದಷ್ಟು ವರ್ಷಗಳಿಂದ ಒಂದು ಪರಿಪಾಟ್ಲೆ ನಡ್ಕೊಂಡು ಬಂದ್ಬಿಟ್ಟಿದೆ ಸರ್. ಒಂದು ಸಿನಿಮಾದಲ್ಲಿ ಇಲ್ಲ ಸೋನು ನಿಗಮು ಇಲ್ಲ ಶ್ರೇಯಾ ಘೋಷಾಲ್ದು ಒಂದು ಹಾಡಿಲ್ಲ ಅಂತ ಹೇಳಿದ್ರೆ ಆ ಸಿನಿಮಾ ಓಡಲ್ಲ ಅಥವಾ ಆ ಸಿನಿಮಾದ ಹಾಡುಗಳು ಹಿಟ್ ಆಗಲ್ಲ ಅನ್ನುವಂಥದ್ದು ಒಂದಷ್ಟು ಜನರ ಮೈಂಡಲ್ಲಿ ಕೂತ್ಕೊಂಡಿದೆ. ಆದ್ರೆ ಕನ್ನಡಿಗರು ಯಾವತ್ತೂ ಮಾತ್ರ ಯಾರೇ ಒಳ್ಳೆಯ ಹಾಡು ಕೊಟ್ಟರು ಅದನ್ನ ಗೆಲ್ಸಿರುವಂತ ಉದಾಹರಣೆಗಳು ಬಹಳಷ್ಟಿದೆ ಸರ್. ಹಿಂದೆಲ್ಲ ಇದ್ರು, ನಾವು ದೇವರು ಅಂತಾನೆ ಕರಿತೀನಿ, ಬೀಯಿಂಗ್ ಎನ್ ಆರ್ಟಿಸ್ಟ್ ನಾನು ಸ್ವತಃ ಸೇರ್ಕೊಂಡು SPB ಸರ್ ಇದ್ರು, ಅವ್ರನ್ನ ನಾವು ಇವತ್ತು ನೆನ್ಸ್ಕೊಳ್ಬೇಕು, ಕೈ ಎತ್ತಿ ಮುಗಿಬೇಕು. ಅವರು ಹುಟ್ಟಿದ್ರೆ ನಾನು ಇನ್ನೊಂದು ಜನ್ಮದಲ್ಲಿ ಕರ್ನಾಟಕದಲ್ಲಿ ಹುಟ್ಟಕ್ಕೆ ಇಷ್ಟಪಡ್ತೀನಿ ಅನ್ನುವಂಥ ಮಾತನ್ನ ಯಾವುದೋ ಬೇರೆ ಅನ್ಯ ಭಾಷೆಯ ಇಂಟರ್ವ್ಯೂನಲ್ಲಿ ಹೇಳಿದ್ರು. ಅಂಥವ್ರನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಆದ್ರೆ ಸೋನು ನಿಗಮ್ ಅವ್ರಿಗೆ ಅವರ ಹಿಂದಿ ಭಾಷೆಗಿಂತಲೂ ಹಿಟ್ ಕೊಟ್ಟಿದ್ದು ಅವರ ಕನ್ನಡ ಸಿನಿಮಾಗಳ ಗೀತೆಗಳು, ಅವರಿಗೆ ಬದುಕು ಕೊಟ್ಟಿದ್ದು ಅತಿ ಹೆಚ್ಚಾಗಿ ಕನ್ನಡ ಚಿತ್ರರಂಗ. ಏನ್ ಹೇಳ್ತೀರಿ ಮೇಡಮ್? ಈಗ ನಾನು ಏನು ಹೇಳಬೇಕು ಅಂತಿದ್ದೆ ಅದನ್ನು ತಾವೇ ಹೇಳ್ಬಿಟ್ರಿ. SP ಬಾಲಸುಬ್ರಹ್ಮಣ್ಯಂ ಅವರನ್ನು ನಾನು 1992ನೇ ಇಸ್ವಿನಲ್ಲಿ ನನ್ನದೇ ಆದಂಥ ಒಂದು ಚಿತ್ರ ಮಾಂಗಲ್ಯ ಸಾಕ್ಷಿ ಅಂತೇಳಿ, ಆ ಚಿತ್ರಕ್ಕೆ ಒಂದು ಸೂಪರ್ ಹಿಟ್ ಸಾಂಗ್ ಸಾರಾ ಈ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು ಅಂತೇಳಿ ಅಭಿಜಿತ್ ಅವರು ಆ್ಯಕ್ಟ್ ಮಾಡಿರ್ತಕ್ಕಂಥ ಚಿತ್ರ. ಆ ಸಿನಿಮಾಗೆ ಅವ್ರನ್ನ ನಾನು ಆ ಒಂದು ಪರ್ಟಿಕ್ಯುಲರ್ ಆಗಿ ಅಂದರೆ S ನಾರಾಯಣ್ ಅವ್ರು ಬರೆದಂಥ ಲಿರಿಕ್, ಅದು ಸಾಧು ಕೋಕಿಲ ಅವರು ಮ್ಯೂಸಿಕ್ ಡೈರೆಕ್ಟರ್. ಸೊ SP ಬಾಲಸುಬ್ರಹ್ಮಣ್ಯಂ ಅವರು ಬಂದಾಗ ಇಲ್ಲಿ ಮೌರ್ಯ ಹೋಟೆಲಲ್ಲಿ ಇರ್ತಿದ್ರು ಅವರು, ಗಾಂಧಿನಗರದ ಮೌರ್ಯ ಹೋಟೆಲ್ನಲ್ಲಿ. ಅದೆಲ್ಲ ಹಾಡೆಲ್ಲ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಮುಗಿದಾದ್ಮೇಲೆ ನನಗೆ ಅವ್ರನ್ನ ಕಂಡ್ರೆ ತುಂಬ ಅಭಿಮಾನ. ನನಗೆ ಮೊದಲಿಂದನೂ ತುಂಬ ಆತ್ಮಪೂರ್ವಕವಾಗಿ ಗೌರವಿಸ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿತ್ವ. ಅವರ ನನ್ನ ಸಿನಿಮಾದಲ್ಲಿ ನಾನು ಹಾಡು ಹೇಳಿಸಿದ್ದೀನಲ್ಲ ಅನ್ನೋ ಒಂದು ಖುಷಿಗೆ ಅವ್ರಿಗೆ ಹೋಗಿ ಬೀಳ್ಕೊಡುಗೆ ಕೊಟ್ಟ ಸಂದರ್ಭದಲ್ಲಿ ಹಣನ ಕೊಟ್ಟು ಕಾಲು ಮುಗಿಯೋಕೆ ಅಂತ ಹೋದೆ. ಅವರು ಯಾವ ಥರ ಹೆದರ್ಕೊಂಡು ಹಿಂದೆಗಡೆ ಹೋಗ್ಬಿಟ್ರು ಅಂದರೆ, ಅಂದರೆ ಮೀನ್ಸ್ ಅಂದರೆ ಆ ಒಂದು ಭಾವನೆಗಳಿಂದ ಚಿಚಿ ನೀವೆಲ್ಲ ಪ್ರೊಡ್ಯೂಸರ್ಸ್ಗಳು ನೀವು ಕಾಲು ಮುಗಿಯೋದೆಲ್ಲ ತಪ್ಪಾಗ್ತದೆ, ಯು ಶುಡ್ ನಾಟ್ ಅಂತ ಹೇಳಿ ನನಗೆ ಇವರ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪ್ರೊಡ್ಯೂಸರ್, ನೀವು ಎಲ್ಲ ಚೆನ್ನಾಗಿರಬೇಕು, ನಾವೆಲ್ಲ ನಿಮ್ಮ ಹತ್ರ ಕೂಲಿ ಕೆಲಸ ಮಾಡೋರು ಅಂತ ಹೇಳಿ ನನಗೊಂದು ನಿಂಬೆ ಹಣ್ಣು ಕೊಟ್ಟು ಕಾಲು ಮುಗಿಸ್ಕೊಳ್ದಂಗೆ ಹೋದಂಥ ವ್ಯಕ್ತಿತ್ವ. ನಾವು ಅವ್ರನ್ನೂ ನೋಡಾಯ್ತು ಮೇಡಮ್, PB ಶ್ರೀನಿವಾಸ್ ಅವ್ರನ್ನೂ ನೋಡಾಯ್ತು, ಎಸ್ ಜಾನಕಿ ಚಿತ್ರಮ್ಮ, ಬಹಳಷ್ಟು ಜನ, ಸಂಗೀತ ಕಟ್ಟಿ ಅವರು. ನಾನು ನಿಮಗೊಂದು ವಿಚಾರ ಹೇಳ್ತೀನಿ ಇವತ್ತು. ಅದೇ ಮಾಂಗಲ್ಯ ಸಾಕ್ಷಿ ಚಿತ್ರಕ್ಕೆ ಸಂಗೀತ ಕಟ್ಟಿ ಅವ್ರನ್ನ ಒಂದು ವಾಯ್ಸ್ ಅಂತೇಳಿ ಒಂದು ಸಾಂಗ್ನ ರೆಕಾರ್ಡ್ ಮಾಡಿಸಿದ್ವಿ. ಸಾಧು ಕೋಕಿಲ ಅವ್ರಿಗೆ ಕೊನೆಯಲ್ಲಿ ಅದು ಕೇಳಾದ್ಮೇಲೆ ಅದರಿಗಿನ ಬೆಟರ್ಮೆಂಟ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಚೇಂಜ್ ಮಾಡಿ ಬೇರೆ ಒಂದು ಸಿಂಗರ್ನ ಇಟ್ಕೊಂಡು ಹಾಡಿಸಿದ್ರು. ನಾನು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋಗೋಷ್ಟೊತ್ತಿಗೆ ಈ ಮೇಡಮ್ ವೆಯ್ಟ್ ಮಾಡ್ತಾಯಿದ್ರು. ಯಾಕೆ ಮೇಡಮ್ ಇನ್ನೂ ಮುಗ್ದಿಲ್ವಾ ಅಂದೆ. ಇಲ್ಲ ಬಣ್ಕರ್, ಅದೇನೋ ಚೇಂಜ್ ಆಗಿದೆ ಅಂತೆ, ಬೇರೆಯವ್ರ ಕಡೆಯಿಂದ ಮಾಡಿಸಿದಾರಂತೆ ಅಂತೇಳಿ ನಾನು ಕೊಟ್ಟಂಥ ರೆಮ್ಯುನರೇಷನ್ ಹಣವನ್ನು ವಾಪಸ್ ಕೊಟ್ಟು ನಿಮ್ಮ ಕೈ ಮುಗಿತೀನಿ ಇಟ್ಕೊಳ್ಳಿ ಅಂದರು. ನನಗೊಂಥರ ಆಯಿತು. ನಾನಂದೆ, ಅಮ್ಮ ನೆಕ್ಸ್ಟ್ ಪಿಕ್ಚರ್ಗೆ ಇದು ಅಡ್ವಾನ್ಸ್ ಅಂತ ತಿಳ್ಕೊಳಮ್ಮ ಅಂದೆ. ಇಲ್ಲ ನೆಕ್ಸ್ಟ್ ಪಿಕ್ಚರ್ ಮಾಡಿದಾಗ ತಗೊತೀನಿ, ನನ್ನ ಕಂಠವೇ ಇಲ್ಲದೆ ಇರೋ ನಿಮ್ಮ ಚಿತ್ರದ ಹಣ ನನ್ನ ಹತ್ರ ಯಾಕೆ ಇರಬೇಕು ಅಂತ ಹೇಳಿ ಹಣವನ್ನು ವಾಪಸ್ ಕೊಟ್ಟಂಥವ್ರು ಸಂಗೀತ ಕಟ್ಟಿ ಮೇಡಮ್. ನಾವು ಅಂಥವ್ರನ್ನೆಲ್ಲ ನೋಡ್ಕೊಂಡು ಬಂದ್ವಿ ಮೇಡಮ್. ಈತ
ದುರಹಂಕಾರದ ಪರಮಾವಧಿ ಅಂದ್ರೂ ಕೂಡ ತಪ್ಪಾಗಲಾರ್ದು. ಹಾಗೆಯೇ ಇವತ್ತು ಸೇರಿದಂಥ ಅಷ್ಟು ಅಂಗಸಂಸ್ಥೆಗಳು ಏನು ನಮ್ಮ ಮಾತೃ ಸಂಸ್ಥೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಮೀಟಿಂಗ್ ಮಾಡಿದ್ವಿ. ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಸೆಕ್ರೆಟರಿ ಅವರಿದ್ದರು, ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಿದ್ದರು, ನಿರ್ದೇಶಕರ ಸಂಘದ ಅಧ್ಯಕ್ಷರಿದ್ದರು, ನಿರ್ಮಾಪಕರ ಸಂಘದಿಂದ ನಾನಿದ್ದೆ. ಹಾಗೆಯೇ ತುಂಬ ಜನ ಎಲ್ಲರೂ ಸೇರಿಕೊಂಡು ಒಂದೇ ಒಂದು ಕಂಠದಿಂದ ಪ್ರತಿಯೊಬ್ಬರು ಹೇಳಿದ್ದು ಅವರನ್ನು ಪರ್ಮನೆಂಟಾಗಿ ಅಸಹಕಾರ ತೋರಿಸಿ. ಬ್ಯಾನ್ ಅನ್ನೋ ಪದವನ್ನು ನಾವು ಬಳಸಾಗಿಲ್ಲ. ಒಂದು ಉದ್ಯಮದ ಒಂದು ಅಂಗವಾಗಿ ಅಸಹಕಾರ ಅಂದರೆ ಪರ್ಮನೆಂಟ್ ಆಗಿ ಅಸಹಕಾರ. ಇವತ್ತು ಇದು ಸೀಮಿತವಾದಂಥದ್ದು ಅಂತಲ್ಲ. ಇನ್ನು ಕೆಲವರು ಕ್ಷಮೆ ಕೇಳಿದ್ರೆ ಬಿಟ್ಬಿಡಿ ಅನ್ನೋ ಒಂದು ಮಾತು ಬಂತು. ಆದರೆ ಮೆಜಾರಿಟಿ ಫೈನಲ್ಗೆ ಬಂದಿದ್ದೇನಪ್ಪ ಅಂದರೆ ಓವರ್ ಆಲ್ ಅವರನ್ನು ದೂರ ಇಡಿ. ಸರ್, ನಾನು ಮತ್ತೊಂದು ಬೇಸರದಿಂದಲೇ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಯ ಸೋಕಾಲ್ಡ್ ದೊಡ್ಡ ಗಾಯಕರಾಗ್ಲಿ, ಸೋಕಾಲ್ಡ್ ದೊಡ್ಡ ನಟರಾಗ್ಲಿ, ಇಂಥ ವಿಚಾರ ಬಂದಾಗ ಒಬ್ರು ಒಂದು ಟ್ವೀಟ್ ಮಾಡಿ ಆದ್ರೂ ಒಂದು ಖಂಡನೆ ವ್ಯಕ್ತಪಡಿಸಲಿಲ್ಲ ಸರ್. ಇದು ಬಹಳ ಬೇಸರದ ವಿಚಾರ. ಯಾಕೆಂದ್ರೆ ಬಹಳಷ್ಟು ಜನ ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಓ ನಮ್ಮ ನಟರು ಇದನ್ನ ವಿರೋಧ ವ್ಯಕ್ತಪಡಿಸ್ಬೋದು, ನಮ್ಮ ಸಿನಿಮಾಗೆ ಇವ್ರು ಹಾಡು ಬೇಡ ಅಂತ ತಿರಸ್ಕಾರ ಮಾಡಬಹುದೇನೋ, ಅಥವಾ ನಮ್ಮ ಗಾಯಕರಿಗೂ ಅವಮಾನಗಳು ಎಷ್ಟೋ ಸಲ ಆಗಿದೆ ಸರ್. ಬೇರೆ ರಾಜ್ಯಗಳಿಗೆ ಹೋದಾಗ ನಮ್ಮ ನಾಡಿನ ನಮ್ಮ ಕರ್ನಾಟಕದ ಗಾಯಕರುಗಳನ್ನೇನು ಬಹಳ ಒಳ್ಳೆ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನುವಂಥ ಉದಾಹರಣೆಗಳೇನು ತುಂಬಾ ಇಲ್ಲ. ಬಟ್ ಅವರು ಒಂದು ಖಂಡನೆ ವ್ಯಕ್ತಪಡಿಸ್ಲಿಲ್ವಲ್ಲ, ಅದು ಮೇಡಮ್ ಏನಾಗ್ತದೆ ಮೇಡಮ್, ಈಗ ನಮ್ಮ ಕನ್ನಡ ಉದ್ಯಮದಲ್ಲಿ, ಕನ್ನಡ ಇಂಡಸ್ಟ್ರಿನಲ್ಲಿ ಮಾತೃ ಸಂಸ್ಥೆ ಅಂತಕ್ಕಂಥದ್ದು ಏನಿದೆಯೋ ಆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ಬೇಕು ಅಂತಕ್ಕಂಥ ಒಂದು ಕಟ್ಟುಪಾಡುಗಳನ್ನ ಅವರವರೇ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ನಾವೇನೋ ಒಂದು ಹೇಳಿ ಅಥವಾ ನಾಳೆ ನೀವು ಇನ್ನೇನೋ ಒಂದು ತೀರ್ಮಾನ ತಗೊಂಡು ನಾವು ಬೀದಿಗೆ ಬರೋದು ಬೇಡ ಅನ್ನೋ ಉದ್ದೇಶಕ್ಕೆ ಇವತ್ತು ಒಂದು ತೀರ್ಮಾನವನ್ನ ತಗೊಂಡಾಗಿದೆ. ಮಾಧ್ಯಮದವರು ನಾಳೆಯಿಂದ ನೀವು ಅವ್ರನ್ನ ಪ್ರಶ್ನೆ ಮಾಡಬಹುದು. ಪ್ರಶ್ನೆ ನಾವೇನೋ ಪ್ರಶ್ನೆ ಮಾಡಿ ಅವ್ರನ್ನ ಇನ್ನೇನೋ ಹರಾಜ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಮೇಡಮ್. ಉದ್ದೇಶ ಅದನ್ನ ನಿರೀಕ್ಷಿಸ್ತಾರೆ. ಯಾಕೆಂದ್ರೆ ಆಕ್ಚುಲಿ ನಾವು ನಾಯಕ ನಟರನ್ನ ನಮ್ಮ ಇದಕ್ಕೆ ಒಂದು ಮೀಟಿಂಗ್ ಕರೆದಿದ್ವಿ. ರಾಘ್ಲೈನ್ ಸರ್ಗಾಗ್ಲೇ ಹೇಳಿದ್ವಿ, ದೊಡ್ಡವನವ್ರಿಗೆ ಹೇಳಿದ್ವಿ. ಇದಾದ ನಂತರ 2-3 ದಿನದಲ್ಲೇ ಅವ್ರನ್ನ ಕರಿತಾ ಇದ್ವಿ. ಏನು ಆರ್ಟಿಸ್ಟ್ಗಳಿದ್ದಾರೆ, ಏನು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರೆ, ಏನು ಡೈರೆಕ್ಟರ್ಸ್ ಇದ್ದಾರೆ, ಎಲ್ಲರನ್ನು ಕರೆದು ಚರ್ಚೆ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ನೀವು ಕೇಳಿಸ್ಕೊಂಡು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಇಂಡಸ್ಟ್ರಿ ನಮ್ಮನ್ನ ಇದು ಅಸಹಕಾರ ಅಂತ ಏನು ಘೋಷಣೆ ಮಾಡಿದ್ದು ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ ಅನ್ನೋ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರು ಕ್ಷಮೆ ಕೇಳಕ್ ತಯಾರಿಲ್ಲ. ಅವ್ರ ಮೆಂಟಾಲಿಟಿ ವಿತೌಟ್ ಅವರ್ ಇಂಡಸ್ಟ್ರಿ, ದೆನ್ ವೈ ವಿ ನೀಡ್ ಹಿಮ್ ಸರ್. ನಮ್ಮ ಇಂಡಸ್ಟ್ರಿ ಇಲ್ಲ ಅಂದ್ರೆ ಅವ್ರಿಗೆ ಓಕೆ ಅನ್ನೋದಾಯ್ತು ಅಂದ್ರೆ ಅವ್ರನ್ನ ಕಟ್ಕೊಂಡು ನಮ್ಮ ಇಂಡಸ್ಟ್ರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ನಾವು ಇವತ್ತು ನಮ್ಮ ಮೀಟಿಂಗ್ ನಡೆಯೋಕ್ಕೂ ಬಿಫೋರ್ ಅದು ಬಂದಿರಲಿಲ್ಲ ಮೇಡಮ್. ಆದ್ಮೇಲೆ ಬಂದಿದೆ. ಅಕಸ್ಮಾತ್ ಏನಾದ್ರೂ ಬೆಳಿಗ್ಗೆನೋ ನೆನ್ನೆನೋ ಅದೇನ ಬಂದಿದ್ದಿದ್ರೆ ಸಾರಾಸಗಟಾಗಿ ನಾವು ಕೂಡ ಅದೇ ತೀರ್ಮಾನಕ್ಕೆ ಈಗ ಇದೆ ಕಾಲಾವಕಾಶ ಇದೆ. ಇನ್ನೊಂದು 4-5 ದಿವಸದಲ್ಲಿ ಇದೇ ಮಾತೃ ಸಂಸ್ಥೆಯಲ್ಲಿ ಎಲ್ಲಾ ಅಂಗಸಂಸ್ಥೆಯವ್ರನ್ನು ಕರಿತಾ ಇದೀವಿ, ಇನ್ಕ್ಲೂಡಿಂಗ್ ರೆಕಾರ್ಡಿಂಗ್ ಕಂಪನಿಯವರು, ಆಡಿಯೋ ಕಂಪನಿಯವ್ರನ್ನು ಕೂಡ ಅವ್ರನ್ನು ಗಣನೆ ಪ್ರತಿಯೊಬ್ಬರನ್ನು ಕರೆಸಿ ತೀರ್ಮಾನ